ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ 6 ದಶಕಗಳಿಂದ ಆಳುತ್ತಿದ್ದ ದ್ರಾವಿಡ ರಾಜಕೀಯದ ನಡುವೆ ಈಗ ಹೊಸ ಅಧ್ಯಾಯ ಆರಂಭವಾಗಿದೆ. ಸಿನಿಮಾದ ಸರ್ಕಾರ್ ಪರದೆಯಿಂದ ನೇರವಾಗಿ ಅಧಿಕಾರದ ದಡಕ್ಕೇರಿರುವ ನಟ ಜೋಸೆಫ್ ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿ. ತಮಿಳುನಾಡಿನಲ್ಲಿ ಈ ಹಿಂದೆ ಒಂದು ಬಾರಿ ಡಿಎಂಕೆ ಅಧಿಕಾರವನ್ನು ನಡೆಸಿದರೆ ಮತ್ತೊಂದು ಬಾರಿ ಎಐಡಿಎಂಕೆ ಅಧಿಕಾರವನ್ನು ನಡೆಸ್ತಾ ಇತ್ತು. ಅಂದ್ರೆ ಡಿಎಂಕೆ ಮತ್ತು ಎಐಡಿಎಂಕೆ ನಡುವಿನ ಸಾಂಪ್ರದಾಯಿಕ ಅಧಿಕಾರ ಸಮೀಕರಣವನ್ನ ಮುರಿದು ಯುವಜನರ ಆಶಯಕ್ಕೆ ತಕ್ಕಂತೆ ಸಾಮಾಜಿಕ ಜಾಲತಾಣಗಳ ಪ್ರಭಾವವನ್ನು ತನ್ನ ಪರವಾಗಿ ತಿರುಗಿಸಿಕೊಳ್ಳುವುದರಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಆದರೆ ಈ ಗೆಲುವಿನ ಹಿಂದೆ ಪ್ರಜಾಪ್ರಭುತ್ವದ ಮೌಲ್ಯಗಳ ಹೋರಾಟ ಇದೆಯಾ? ಇದು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಯುಗದ ಆರಂಭನಾ? ವಿಜಯ್ ಸರ್ಕಾರದ ಉದಯದೊಂದಿಗೆ ಆರಂಭವಾಗಿರುವಂತಹ ಈ ಹೊಸ ರಾಜಕೀಯದ ಅಧ್ಯಾಯದ ಒಳನೋಟದ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ತಮಿಳುನಾಡು ರಾಜಕೀಯದ ಅನೇಕ ತಿರುವುಗಳ ನಡುವೆ ನಟ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ಕೊನೆಗೂ ಅಸ್ತಿತ್ವಕ್ಕೆ ಬಂದಿದೆ. 9 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ ಎನ್ನುವಂತಹ ವಾತಾವರಣ ಈಗ ನಿರ್ಮಾಣ ಆಗಿದೆ. ಆದ್ರೆ ಈ ಸರ್ಕಾರ ರಚನೆ ಆಗೋದಕ್ಕೆ ಕೇವಲ ಒಬ್ಬ ಜನಪ್ರಿಯ ನಟ ವಿಜಯ್ ಅಷ್ಟೇ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ಯಶಸ್ಸನ್ನ ನಾವು ಬರೀ ವಿಜಯ್ ಅವರಿಗೆ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ. ಇದರ ಯಶಸ್ಸನ್ನ ಅಲ್ಲಿರುವಂತಹ ಜನರ ನಿರೀಕ್ಷೆಗಳೇನಿದಾವೆ ಆ ಜನರ ನಿರೀಕ್ಷೆಗಳನ್ನ ಕಾಪಾಡ್ಕೊಳ್ಬೇಕಾದಂತಹ ದೊಡ್ಡ ಜವಾಬ್ದಾರಿ ತಮಿಳುನಾಡಿನ ಜನರ ಮೇಲಿತ್ತು, ಮತ್ತೆ ಅಲ್ಲಿ ಆಯ್ಕೆಯಾದಂತಹ ಶಾಸಕರ ಮೇಲಿತ್ತು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕಾಪಾಡುವಂತಹ ದೊಡ್ಡ ಜವಾಬ್ದಾರಿ ಇತ್ತು. ಮತ್ತೆ ಸಾಮಾಜಿಕ ನ್ಯಾಯದ ಚಳುವಳಿಗೆ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಿನಲ್ಲಿ ನಡೀತಾ ಇದಾವೆ. ಹಾಗಾಗಿ ಆ ಸಾಮಾಜಿಕ ನ್ಯಾಯದ ಚಳುವಳಿಗಳು ಒಟ್ಟಾಗಿ ಒಂದು ಕೋಮು ಧ್ರುವೀಕರಣ ಆಗದಂತೆ ನೋಡಿಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಸಾಮಾಜಿಕ ನ್ಯಾಯದ ಚಳುವಳಿಗಳು ಹೊತ್ಕೊಂಡಿದ್ವು. ಮತ್ತೆ ಬಿಜೆಪಿ ವಿರೋಧಿ ರಾಜಕೀಯ ಸಮೀಕರಣ ಏನೆಲ್ಲ ಇದಾವೆ ಇವೆಲ್ಲವೂ ಕೂಡ ಒಟ್ಟುಗೂಡಿದರ ಪರಿಣಾಮವಾಗಿ ವಿಜಯ್ ಅವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಬಹಳಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ ವಿಜಯ್ ಅವರು ಘೋಷಣೆ ಮಾಡಿದಂತಹ ಜನಪ್ರಿಯ ಪ್ರಣಾಳಿಕೆ ಏನಾಗಿತ್ತು ಆ ಪ್ರಣಾಳಿಕೆಗೆ ಜನ ಮಾರು ಹೋಗಿದ್ದಾರೆ, ಆ ಕಾರಣಕ್ಕಾಗಿ ಮತ ಕೊಟ್ಟಿದ್ದಾರೆ ಅಂತೇಳಿ. ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಅವರ ಪ್ರಣಾಳಿಕೆಯನ್ನು ಒಪ್ಪಿ ಒಂದಿಷ್ಟು ಪ್ರಮಾಣದ ಮತಗಳನ್ನ ಅಲ್ಲಿ ಕೊಟ್ಟಿರಬಹುದು. ಆದ್ರೆ 108 ಸ್ಥಾನಗಳಷ್ಟು ಬರುವಷ್ಟು ಮತವನ್ನ ಅಲ್ಲಿಯ ಜನರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು. ಆ ಕಾರಣಗಳೇನಿದ್ವು ಅನ್ನುವಂಥದ್ದನ್ನ ನಾವು ನಂತರದಲ್ಲಿ ನೋಡೋಣ. ಆದ್ರೆ ಈಗ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರು ಘೋಷಣೆ ಮಾಡಿದಂತ ಪ್ರಣಾಳಿಕೆಯಲ್ಲಿ ಏನೆಲ್ಲ ಘೋಷಣೆಗಳನ್ನ ಮಾಡಿದ್ರು ಆ ಘೋಷಣೆಯನ್ನ ಈಡೇರಿಸ್ತಾರ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇದಾವೆ. ಯಾಕೆ ಅಂತ ಹೇಳಿದ್ರೆ ಅವರು ಘೋಷಿಸಿದಂತಹ ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಅಗತ್ಯ ಇದೆ ಎನ್ನುವಂತಹ ಲೆಕ್ಕಾಚಾರಗಳು ಈಗ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಜನಪ್ರಿಯ ಭರವಸೆಗಳನ್ನ ಆಡಳಿತದ ವಾಸ್ತವಿಕೆಯೊಂದಿಗೆ ವಿಜಯ್ ಅವರು ಹೇಗೆ ನೋಡ್ತಾರೆ? ಯಾಕೆ ಅಂತ ಹೇಳಿದ್ರೆ ಕಳೆದ ಸರ್ಕಾರ ಬಹಳಷ್ಟು ಸಾಲವನ್ನ ಮಾಡಿತ್ತು, ಶ್ವೇತಪತ್ರವನ್ನ ಹೊರಡಿಸ್ತೇನೆ ಅಂತೇಳಿ ಅವರು ಪ್ರಮಾಣ ವಚನ ತೆಗೆದುಕೊಂಡ ನಂತರದೊಳಗಡೆ ಹೇಳಿದ್ದಾರೆ. ಸೊ ಹೀಗಿರುವಾಗ ಅದನ್ನ ಹೇಗೆ ನಿಭಾಯಿಸ್ತಾರೆ ಎನ್ನುವಂಥದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಚುನಾವಣಾ ವೇದಿಕೆ ಒಳಗಡೆ ನೀಡಿದಂತಹ ಭರವಸೆಗಳನ್ನ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈಡೇರಿಸ್ತಾ ಇದ್ದಂತಹ ಬಹಳಷ್ಟು ಉದಾಹರಣೆಯನ್ನ ಭಾರತದ ರಾಜಕಾರಣ ನೋಡಿದೆ. ನಾವೆಲ್ಲರೂ ಕೂಡ ಆ ತರದ ರಾಜಕಾರಣವನ್ನ ಆ ರೀತಿ ರಾಜಕೀಯ ಪಕ್ಷಗಳನ್ನ ಕಂಡಿರುವಂತದ್ದನ್ನ ಇತಿಹಾಸ ತೋರಿಸ್ಕೊಟ್ಟಿದೆ. ಫಲಿತಾಂಶ ಪ್ರಕಟ ಆಗುತ್ತೆ. ಫಲಿತಾಂಶ ಪ್ರಕಟ ಆಗಿ ಟಿವಿಕೆ ಪಕ್ಷ 108 ಸ್ಥಾನಗಳನ್ನ ತೆಗೆದುಕೊಳ್ಳುತ್ತೆ. ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ರು. 1 ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟ ನಂತರ ಬರೋಬ್ಬರಿ 107 ಕ್ಷೇತ್ರದಲ್ಲಿ ಟಿವಿಕೆ ಪಕ್ಷ ಗೆಲುವನ್ನ ಸಾಧಿಸಿದೆ ಅಂತ ಹೇಳಿ ಘೋಷಣೆಯಾಗುತ್ತೆ. ತಮಿಳುನಾಡಿನಲ್ಲಿ ಒಟ್ಟು 234 ಸ್ಥಾನಗಳಿದ್ದು ಸರ್ಕಾರವನ್ನು ರಚನೆ ಮಾಡೋದಕ್ಕೆ 118 ಸ್ಥಾನಗಳ ಅಗತ್ಯ ಇದೆ. ಟಿವಿಕೆ ಪಕ್ಷಕ್ಕಿದ್ದಂತಹ ಸಂಖ್ಯಾಬಲ 107. ಇನ್ನು ಅದು ಹೆಚ್ಚು ಕಡಿಮೆ 11 ಸ್ಥಾನಗಳನ್ನ ಪಡೆದುಕೊಳ್ಬೇಕು. ಆಗ ಮಾತ್ರ ಸರ್ಕಾರವನ್ನು ರಚನೆ ಮಾಡಕ್ ಸಾಧ್ಯ ಅನ್ನುವಂತಹ ಲೆಕ್ಕಾಚಾರಗಳು ಹರಿದಾಡ್ತಾ ಇರುವಾಗ್ಲೇನೆ ಏಕಾಏಕಿಯಾಗಿ ಕಾಂಗ್ರೆಸ್ ನಾನು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೇನೆ ಅನ್ನುವಂತ ಹೇಳಿಕೆಯನ್ನ ನೀಡುತ್ತೆ. ಇದು ಬಹಳಷ್ಟು ಚರ್ಚೆಯಾಗುತ್ತೆ. ಇದೊಂದು ರೀತಿ ಅವಕಾಶವಾದಿತನದ ಹೇಳಿಕೆ ಕಾಂಗ್ರೆಸ್ ಇಂದು ಅಂತೇಳಿ ಹೇಳ್ತಾರೆ. ಡಿಎಂಕೆಯ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೇಳ್ತಾರೆ ಕಾಂಗ್ರೆಸ್ ಬೆನ್ನಿಗೆ ಚೂರಿಯನ್ನ ಹಾಕಿದೆ ಅಂತೇಳಿ. ಅದು ನಿಜ. ಯಾಕೆ ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಅವರೊಂದು ಪಕ್ಷದ ಜೊತೆಗೆ ಮಿತ್ರತ್ವವನ್ನ ಮಾಡಿಕೊಂಡು ಚುನಾವಣೆಯನ್ನ ಎದುರಿಸಿ ಅವರನ್ನ ಮನವೊಲಿಸಿ ನಂತರದೊಳಗಡೆ ಅವ್ರೇನಾದ್ರು ಘೋಷಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು. ಆದ್ರೆ ಇನ್ನು ಚುನಾವಣೆ ಇನ್ನೂ ನಿರ್ದಿಷ್ಟ ಫಲಿತಾಂಶ ಬಂದಿಲ್ಲ, ಮುನ್ನಡೆ ಹಾಗೆ ಹೀಗೆ ಅನ್ನುವಂತಹ ಲೆಕ್ಕಾಚಾರದ ಸಂದರ್ಭದೊಳಗಡೆ ರಾಹುಲ್ ಗಾಂಧಿ ಅವರು ಏಕಾಏಕಿ ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತೇವೆ ಅಂತ ಹೇಳಿರುವಂತದ್ದು ದೊಡ್ಡ ಮಟ್ಟದೊಳಗಡೆ ಚರ್ಚೆ ಆಯಿತು. ಕಾಂಗ್ರೆಸ್ನ ಅವಕಾಶವಾದಿತನ ಮತ್ತೊಮ್ಮೆ ಕಣ್ಣಿಗೆ ಕಾಣಿಸಿದ್ದಂಥದ್ದನ್ನ ನಾವು ಈ ಚುನಾವಣೆ ಒಳಗಡೆ ನೋಡಬಹುದು.
ಈ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವಂತದ್ದು ಎಡಪಕ್ಷಗಳು. ಎಡಪಕ್ಷಗಳು ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ಷರತ್ತನ್ನು ಹಾಕದೆ ಬಾಹ್ಯ ಬೆಂಬಲವನ್ನ ಟಿವಿಕೆಗೆ ಕೊಡ್ತೇವೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಸಿಪಿಐಎಂನ 2 ಸ್ಥಾನಗಳು ಮತ್ತು ಸಿಪಿಐನ 2 ಸ್ಥಾನಗಳು, ಒಟ್ಟು ಎಡಪಕ್ಷಗಳು 4 ಸ್ಥಾನಗಳೇನಿದ್ದಾವೆ, ಅವರು ಸಭೆಯನ್ನ ಮಾಡಿ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾರೆ. ಮತ್ತೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು, ಮತ್ತೆ ತಮಿಳುನಾಡಿನಲ್ಲಿರ್ತಕ್ಕಂತಹ ಐಕ್ಯತೆ ಏನಿದೆ, ಮತ್ತೆ ಸಾಮಾಜಿಕ ಸಮೀಕರಣ ಏನಿದೆ, ಇದು ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು. ತಮಿಳುನಾಡಿನ ಐಕ್ಯತೆಯನ್ನ ದೊಡ್ಡ ಮಟ್ಟದೊಳಗಡೆ ಕಾಪಾಡುವಂತಹ ದೊಡ್ಡ ಜವಾಬ್ದಾರಿ ಇಲ್ಲಿನ ಜನರ ಮೇಲಿದೆ. ನಮ್ಮನ್ನ ಜನ ಏನು ಚುನಾಯಿಸಿದ್ದಾರೆ, ಆ ಜವಾಬ್ದಾರಿಯನ್ನ ಕಾಪಾಡಬೇಕು ಅಂತೇಳಿ ಚಳುವಳಿಯ ಹಿನ್ನೆಲೆ ಇರತಕ್ಕಂತಹ ಎಡಪಕ್ಷಗಳು ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಅವರು ಡಿಎಂಕೆ ಜೊತೆ ಮಾತುಕತೆಯನ್ನ ನಡೆಸ್ತಾರೆ, ಸ್ಟಾಲಿನ್ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ನಾವು ಯಾಕೆ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಅಕಸ್ಮಾತ್ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡದೆ ಹೋದ್ರೆ ರಾಜ್ಯದೊಳಗಡೆ ಬಿಜೆಪಿ ಅಧಿಕಾರವನ್ನು ನಡೆಸುವಂತಹ ಸಾಧ್ಯತೆಗಳು ಶುರುವಾಗುತ್ತೆ. NDA ಮೈತ್ರಿಕೂಟಕ್ಕೆ ವಿಜಯ್ ಅವರು ಹೋಗುವಂತಹ ಸಾಧ್ಯತೆಗಳು ಬರ್ತವೆ. ಸೊ ಅದನ್ನೆಲ್ಲ ತಪ್ಪಿಸಬೇಕು ಎನ್ನುವಂಥದ್ದನ್ನು ಅವರು ಅರ್ಥ ಮಾಡಿಸ್ತಾರೆ. ಮತ್ತೆ AIADMK DMK ಸೇರಿ ಸರ್ಕಾರವನ್ನು ರಚನೆ ಮಾಡಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬಂದಾಗ ಅವಾಗ ಎಡಪಕ್ಷಗಳು ಹೇಳ್ತವೆ ಸ್ಪಷ್ಟವಾಗಿ DMKಗೆ, AIADMK ಈ ಹಿಂದೆ ಬಿಜೆಪಿಯ ಜೊತೆ ಗುರುತಿಸಿಕೊಂಡಿತ್ತು, ಬಿಜೆಪಿ ಜೊತೆಗೆ ಅದು ನಿರಂತರವಾಗಿ ಚುನಾವಣೆಗಳನ್ನು ಎದುರಿಸ್ತಾ ಬಂದಿದೆ. ಅವ್ರ ಜೊತೆಗೆ ಹೋದ್ರೂ ಕೂಡ ದೊಡ್ಡ ಅಪಾಯ ಕಾದಿದೆ, ನಮಗೆ ತಮಿಳುನಾಡಿಗೆ ದೊಡ್ಡ ಅಪಾಯ ಕಾದಿದೆ, ಮತ್ತೆ ಒಕ್ಕೂಟ ತತ್ವಕ್ಕೆ ದೊಡ್ಡ ಅಪಾಯವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಒಕ್ಕೂಟ ತತ್ವವನ್ನ ಪಾಲನೆ ಮಾಡಬೇಕು, ತಮಿಳುನಾಡಿನ ಚಳುವಳಿಯನ್ನ ಮುಂದುವರಿಸಬೇಕು, ಸಾಮಾಜಿಕ ನ್ಯಾಯವನ್ನ ಕಾಪಾಡಿಕೊಳ್ಬೇಕು. ಆ ಕಾರಣಕ್ಕಾಗಿಯೇ ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಉಳಿದಿರುವಂತಹ ರೀತಿಯೊಳಗಡೆ ಏನು ಹೋರಾಟಗಳಿದ್ದಾವೆ, ಬೇರೆ ರೀತಿಯ ಚರ್ಚೆಗಳೇನಿದ್ದಾವೆ, ಅದೆಲ್ಲದನ್ನು ಕೂಡ ನಾವು DMK ಪಕ್ಷದ ಮಿತ್ರತ್ವದೊಂದಿಗೆ ಮಾಡ್ತೇವೆ ಅನ್ನುವಂತ ಹೇಳಿಕೆಯನ್ನ ಎಡಪಕ್ಷಗಳು ಕೊಡ್ತವೆ. ಕೊನೆಗೆ ಎಡಪಕ್ಷಗಳು ಹೇಳಿಕೆಯನ್ನ ಕೊಟ್ಟಾದ ನಂತರದೊಳಗಡೆ, ಮಾತುಕತೆಯಾದ ನಂತರದೊಳಗಡೆ ಸ್ಟಾಲಿನ್ ಅವ್ರಿಗೂ ಕೂಡ ಅದು ಮನವರಿಕೆ ಆಗುತ್ತೆ. ನಾನು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಟಿವಿಕೆಗೆ ಅಧಿಕಾರವನ್ನು ನಡೆಸೋದಕ್ಕೆ ಸಹಕಾರವನ್ನ ಕೊಡ್ತೇನೆ ಅಂತೇಳಿ ಅವರು ಹೇಳ್ತಾರೆ. ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಸಾಮಾಜಿಕ ಜಾಲತಾಣದೊಳಗಡೆ ಒಂದು ಚರ್ಚೆ ಆಗುತ್ತೆ. ತಮಿಳುನಾಡಿನ ಚಿಂತಕ ಕಳಪ್ಪರೆನ್ ಕಳಂ ಅವರು ಒಂದು ಲೇಖನವನ್ನ ಬರೀತಾರೆ. ನಮ್ಮ ನಂಬಿಕೆ ನಿಮ್ಮ ಮೇಲೆಯೇ ಹೊರತು ನಿಮ್ಮ ನಾಯಕರ ಮೇಲಿಲ್ಲ. ಈ ಲೇಖನ ಬಹಳಷ್ಟು ಪ್ರಸ್ತುತ ಅಂತ ಹೇಳಿ ಅನೇಕ ಜನ ಅದನ್ನ ವ್ಯಾಪಕವಾಗಿ ಹಂಚಿಕೊಳ್ತಾರೆ, ವ್ಯಾಪಕವಾಗಿ ಆ ಲೇಖನದ ಬಗ್ಗೆ ಚರ್ಚೆ ಆಗುತ್ತೆ. ಆ ಲೇಖನದಲ್ಲಿ ವ್ಯಕ್ತಿಗಿಂತ ಜನರ ಆಶಯ ಮುಖ್ಯ ಅನ್ನುವಂಥದ್ದನ್ನ ಅವರಲ್ಲಿ ಎತ್ತಿಡಿತಾರೆ. ಇಲ್ಲಿ ಯಾರು ನಾಯಕತ್ವ ವಹಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಮತದ ಮೌಲ್ಯ ಮುಖ್ಯ ಎನ್ನುವಂತಹ ವಾದವನ್ನ ಅವರು ಜನರ ಮುಂದಿಟ್ಟಿದ್ದಾರೆ. ವಿಜಯ್ ಅಭಿಮಾನಿಗಳ ಉತ್ಸಾಹವನ್ನ ಒಪ್ಕೊಂಡಿದ್ರು. ಈ ಗೆಲುವು ಒಬ್ಬ ವ್ಯಕ್ತಿದಲ್ಲ, ವಿಜಯ ಅಭಿಮಾನಿಗಳು ದೊಡ್ಡ ಪ್ರಮಾಣದೊಳಗಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಓಕೆ. ಆದ್ರೆ ಈ ಗೆಲುವು ಅವರಿಂದ ಒಬ್ಬರಿಂದಾನೇ ಸಿಕ್ಕಿದ್ದ? ಖಂಡಿತ ಅಲ್ಲ. ಪ್ರಜಾಪ್ರಭುತ್ವದ ಆಶಯಕ್ಕೆ ಸಿಕ್ಕಿರ್ತಕ್ಕಂತಹ ಜಯ ಅಂತೇಳಿ ಲೇಖಕರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಜನರು ಮತ ಹಾಕಿರ್ತಕ್ಕಂಥ ಬಳಿಕ ಆ ಮತದ ಮೌಲ್ಯವನ್ನ ಕಾಪಾಡಬೇಕು, ಆ ಮತದ ಮೌಲ್ಯವನ್ನ ಯಾವುದೇ ಕಾರಣಕ್ಕೂ ಕುಗ್ಗಿಸಬಾರ್ದು. ಮತ್ತೆ ಫ್ಯಾಸಿಸ್ಟ್ ಶಕ್ತಿಗಳು ಆ ಮೌಲ್ಯವನ್ನ ಕುಗ್ಸೋದಕ್ಕೆ ಏನೆಲ್ಲ ಸರ್ಕಸ್ ಅನ್ನ ಮಾಡ್ತಾರೆ, ಯಾವ ರೀತಿಯ ಆಪರೇಷನ್ ಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿದೆ. ಸೊ ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳು ಹಾಗೂ ವಿಸಿಕೆ ಪಕ್ಷಗಳು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿದವೆ. ಜನರ ಮತವನ್ನ ಕಾಪಾಡೋದಕ್ಕೆ, ಜನರ ಮತಮೌಲ್ಯವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಅವರು ಸರ್ಕಾರ ರಚನೆಗೆ ಸಹಕಾರ ನೀಡಿದ್ದಾರೆ ಅಂತೇಳಿ ಲೇಖನದೊಳಗಡೆ ಉಲ್ಲೇಖಿಸಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಅವರು ಲೇಖನದೊಳಗಡೆ ಸ್ಪಷ್ಟವಾಗಿ ಹೇಳ್ತಾರೆ, ಸಿಪಿಐಎಂ ನಾಯಕ ಷಣ್ಮುಗಂ ಪೆರಿಮಾಳ್ ಅವರದೊಂದು ಉದಾಹರಣೆಯನ್ನ ಕೊಡ್ತಾರೆ. ಅವರು ಷಣ್ಮುಗಂ ಪೆರಿಮಾಳ್ ಅವರು ಯಾವ ರೀತಿ ತತ್ವನಿಷ್ಠೆಯನ್ನ ಮೆರೆದಿದ್ದಾರೆ, ಯಾವ ರೀತಿ ರಾಜಕೀಯ ನೋವು ಮತ್ತೆ ಬದ್ಧತೆಯನ್ನ ತೋರಿಸಿದ್ದಾರೆ ಅನ್ನುವಂಥದ್ದನ್ನ ಆ ಲೇಖನದೊಳಗಡೆ ಚಿತ್ರಿಸಲಾಗಿದೆ. ಈ ಲೇಖನದೊಳಗಡೆ ಅವರು ವಾಚ್ಯಾತಿ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಾರೆ. ಈ ವಾಚ್ಯಾತಿ ಪ್ರಕರಣದ ಏನು ಅಂತ ಹೇಳಿದ್ರೆ, ಇಲ್ಲಿ ಆದಿವಾಸಿಗಳ ಮೇಲೆ ನಡೆದಿರ್ತಕ್ಕಂತಹ ಒಂದು ದೊಡ್ಡ ದೌರ್ಜನ್ಯ. ಈ ದೌರ್ಜನ್ಯವನ್ನು ವಿರೋಧಿಸಿ ಷಣ್ಮುಗಂ ಪೆರುಮಾಳ್ ಅವರು ದೊಡ್ಡ ಹೋರಾಟವನ್ನು ನಡೆಸಿದ್ರು. ಈ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಿ ಈಗ ಸಚಿವರಾಗಿರ್ತಕ್ಕಂತಹ KS ಅಂಗೋಟಿಯನ್ನವರು ಷಣ್ಮುಗಂ ಪೆರುಮಾಳ್ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಹೋರಾಟವನ್ನು ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಅದಷ್ಟೇ ಅಲ್ಲ, ಅಲ್ಲಿರುವಂತಹ ಆದಿವಾಸಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ದು, ದೌರ್ಜನ್ಯವನ್ನು ಕೂಡ ನಡೆಸಿರುವಂತದ್ದು ಈ KS ಅಂಗೋಟಿಯನ್ ಅನ್ನುವಂತಹ ಈಗ ಸಚಿವರಾಗಿದ್ದಾರೆ ಅವರೇ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇಂತಹ ವ್ಯಕ್ತಿಯ ವಿರುದ್ಧ ಹೋರಾಟವನ್ನು ನಡೆಸಿದಂತಹ ಷಣ್ಮುಗಂ ಪೆರಿಮಾಳ್ ಅವರು ವಿರೋಧಿಗಳ ಜೊತೆಗೆ ಕೈ ಜೋಡಿಸುವಂತಹ ಒಂದು ಸ್ಥಿತಿ ಬಂದಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಅವರು ಇಲ್ಲಿ ಬೇರೆ ಯಾವುದನ್ನು ಕೂಡ ನೋಡ್ತಾ ಇಲ್ಲ, ಆದ್ರೆ ಇಲ್ಲಿ ಮತದ ಮೌಲ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಕಾರಣದಿಂದಾಗಿ
ಮಾಡುವುದಕ್ಕಾಗಿ ಒಂದು ದೊಡ್ಡ ರಾಜಕೀಯ ಜವಾಬ್ದಾರಿಯ ಭಾಗ ಅಂತೇಳಿ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಎಡಪಕ್ಷಗಳು ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳೇನಿದ್ದಾವೆ ಇವು ವಿಜಯ್ ಅವರನ್ನ ಬೆಂಬಲಿಸಿರುವಂತದ್ದು ವಿಜಯ್ ಅವರ ವ್ಯಕ್ತಿತ್ವವನ್ನ ನೋಡಿ ಅಲ್ಲ, ವಿಜಯ್ ಅವರಿಗೆ ಮತ ಹಾಕಿರ್ತಕ್ಕಂತಹ ಜನರ ಆಶಯದ ಮೇಲೆ ವಿಶ್ವಾಸವನ್ನ ಇರಿಸಿ ಬೆಂಬಲವನ್ನ ನೀಡಿದ್ದಾರೆ ಅನ್ನುವಂತಹ ಪ್ರಸ್ತಾಪವನ್ನ ಲೇಖಕರು ಅದರಲ್ಲಿ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಯುವ ಜನರಲ್ಲಿ ರಾಜಕೀಯವಾಗಿ ಅವರು ನಿರಾಶೆ ಅನುಭವಿಸಬಾರದು. ಏನಪ್ಪಾ ರಾಜಕೀಯ ಇದು ಅಂತ, ಯಾಕಂದ್ರೆ ಬಹಳಷ್ಟು ಜನ ಮೊದಲ ಬಾರಿಗೆ ಮತವನ್ನು ಹಾಕಿರ್ತಕ್ಕಂಥ ಉದಾಹರಣೆ ತಮಿಳುನಾಡಿನ ಚುನಾವಣೆಯಲ್ಲಿ ನಡೆದಿತ್ತು. ಹಾಗಾಗಿ ಅಂತ ವ್ಯಕ್ತಿಗಳಿಗೆ ನಿರಾಶೆ ಆಗಬಾರದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಹೇಗಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಅವರು ಮತಮೌಲ್ಯವನ್ನ ಕಾಪಾಡೋದಕ್ಕಾಗಿ ಬೆಂಬಲವನ್ನ ನೀಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಲೇಖಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ವಿಜಯ್ ಅವರ ರಾಜಕೀಯ ನಿಲುವುಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಹಲವು ಸಂಶಯಗಳನ್ನು ಕೂಡ ಬಹಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ಬಿಜೆಪಿ ಮತ್ತು RSS ಕುರಿತು ಸ್ಪಷ್ಟವಾಗಿರ್ತಕ್ಕಂತಹ ರಾಜಕೀಯ ನಿಲುವನ್ನ ವಿಜಯ್ ಅವರು ತೆಗೆದುಕೊಂಡಿಲ್ಲ ಎನ್ನುವಂಥದ್ರ ಬಗ್ಗೆ ಬಹಳಷ್ಟು ಜನ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಶ್ರೀಪಾದ್ ಭಟ್ ಎನ್ನುವಂತವ್ರು ಏನಿದ್ದಾರೆ ಸಾಮಾಜಿಕ ಜಾಲತಾಣದೊಳಗಡೆ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕದ ಬಾಬಾ ಬುಡನ್ ದತ್ತಾತ್ರೇಯ ಪೀಠದಂತೆ ತಮಿಳುನಾಡಿನಲ್ಲೂ ಕೂಡ ಧಾರ್ಮಿಕ ಧ್ರುವೀಕರಣ ಆಗ್ತಾ ಇದೆ. ಅಲ್ಲಿ ಒಂದು ಸ್ಥಳ ಇದೆ, ತಿರುಪುರಂ ಕೇಂದ್ರಂ ದರ್ಗಾ ಎನ್ನುವಂತಹದ್ದು ಇದೆ. ಅಲ್ಲಿ ದೊಡ್ಡ ವಿವಾದ ಇದ್ದಿದೆ. ಇದನ್ನ ಇಟ್ಟುಕೊಂಡು ಬಹಳಷ್ಟು ಜನ ಕೋಮಿ ಧ್ರುವೀಕರಣವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದನ್ನ ವಿಜಯ್ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಎನ್ನುವಂತ ಪ್ರಶ್ನೆಯನ್ನ ಅವರು ಇಟ್ಟಿದ್ದಾರೆ. ಇನ್ನೊಂದು ವಿಶೇಷವಾಗಿ ಚರ್ಚೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ದರ್ಗಾ ವ್ಯಾಪ್ತಿಯಲ್ಲಿರುವಂತಹ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂತಹ TVK ಶಾಸಕ ನಿರ್ಮಲ್ ಕುಮಾರ್ ಅವರೇನಿದ್ದಾರೆ ಅವರ ಹಿನ್ನೆಲೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಿರ್ಮಲ್ ಕುಮಾರ್ ಅವರು ಈ ಚುನಾವಣೆಯೊಳಗಡೆ TVK ಪಕ್ಷಕ್ಕೆ ಮಾಹಿತಿ ತಂತ್ರಜ್ಞಾನ ಸಾಮಾಜಿಕ ಜಾಲತಾಣ ವಿಭಾಗದ ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸಿದ್ರು. ಡಿಜಿಟಲ್ ಪ್ರಚಾರ, ರಾಜಕೀಯ ಸಂವಹನ, ಚುನಾವಣಾ ತಂತ್ರಗಳಲ್ಲಿ ಜಾರಿ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ಮಲ್ ಕುಮಾರ್ ಅವರು ವಹಿಸಿದ್ರು. ಅವರು TVKಗೆ ಬರೋದಕ್ಕಿಂತ ಮುಂಚೆ ಅವರು ತಮಿಳುನಾಡು ಬಿಜೆಪಿಯ ಮಾಹಿತಿ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾಗಿದ್ರು. ನಂತರ ಅವರು AIADMKಯಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ರು. ಹಾಗಾಗಿ ಇವರ ಮೇಲೆ RSS ನ ಪರ ಒಲವು ಇದೆ ಎನ್ನುವಂತಹ ಮಾಹಿತಿಗಳು, ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದ್ರಿಂದ ಸಂಘ ಪರಿವಾರದ ಪ್ರಯೋಗಾಲಯ ಅಂತ ಹೇಳಲಾಗ್ತಾ ಇರತಕ್ಕಂತಹ ತಿರುಪುರಂ ಕುಂದ್ರಂ ವಿವಾದವನ್ನ ನಿರ್ಮಲ್ ಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದೆ. ಮತ್ತೆ ಇವರನ್ನ ಹೇಗೆ ಮುಖ್ಯಮಂತ್ರಿ ವಿಜಯ್ ಅವರು ನಿಭಾಯಿಸ್ತಾರೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದ್ದಾರೆ. ರಾಜಕೀಯವಾಗಿ ಅವರು ಯಾವ ರೀತಿ ಎದುರಿಸ್ತಾರೆ ಎನ್ನುವಂಥದ್ದು ಈಗ ದೊಡ್ಡ ಪರೀಕ್ಷೆಯಾಗಿದೆ ಎನ್ನುವಂಥದ್ದು. ತಮಿಳುನಾಡಿನಲ್ಲಿ ಜಾತ್ಯತೀತ ಪರಂಪರೆ ಇದೆ. ಸಾಮಾಜಿಕ ನ್ಯಾಯದ ರಾಜಕೀಯ ಮತ್ತು ಧಾರ್ಮಿಕ ಸಹಬಾಳ್ವೆಯನ್ನ ಕಾಪಾಡುವಂತಹ ದಿಕ್ಕಿನಲ್ಲಿ ವಿಜಯ್ ಅವರು ಯಾವ ರೀತಿಯಾಗಿರ್ತಕ್ಕಂತಹ ದೃಢ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅವರ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ರಾಜಕೀಯ ದಿಕ್ಕನ್ನ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಚರ್ಚೆಗಳನ್ನ ಶ್ರೀಪಾದ್ ಭಟ್ ಅವರು ಫೇಸ್ಬುಕ್ ಅಲ್ಲಿ ಸಾರ್ವಜನಿಕರ ಮುಂದೆ ತೆಗೆದಿಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿ ವಿಜಯ್ ಅವರು ಘೋಷಿಸಿರುವಂತದ್ದನ್ನ ಎಲ್ಲಾ ಜಾರಿ ಮಾಡೋದಕ್ಕೆ, ಕೊಟ್ಟಿರುವಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಮಯ ಬೇಕಾಗಬಹುದು. ಯಾಕಂತ ಹೇಳಿದ್ರೆ ತಕ್ಷಣದಲ್ಲೇ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂತ ಬಹಳಷ್ಟು ಯೋಜನೆಗಳನ್ನ ಅವರು ಘೋಷಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಆ ಸಮಯವನ್ನ ಜನರೇ ಕೊಡ್ತಾರಾ ಇಲ್ವಾ ಎನ್ನುವಂಥದ್ದು ನಿರ್ಧರಿಸುವಂಥದ್ದು ಕೇವಲ ಯೋಜನೆಗಳ ಅನುಷ್ಠಾನದಿಂದ ಅಲ್ಲ. ಅವ್ರು ಘೋಷಣೆ ಮಾಡಿರುವಂಥದ್ದನ್ನ ಯಾಕೆ ಕೊಡ್ಲಿಲ್ಲ, ಏನು ಎತ್ತು ಎನ್ನುವಂಥದ್ದು ಒಂದು ಫಲಿತಾಂಶದ ಭಾಗವಾಗಿದ್ರೂ ಕೂಡ ಅಲ್ಲಿ ಪ್ರಮುಖವಾಗಿ ವಿಜಯ್ ಅವರು ತೆಗೆದುಕೊಳ್ಳುವಂತಹ ನಿಲುವೇನಿದೆ ಅದು ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳಲ್ಲಿ ಅವರು ಯಾವ ರೀತಿಯಾಗಿರ್ತಕ್ಕಂತಹ ನಿಲುವುಗಳನ್ನ ತೆಗೆದುಕೊಳ್ತಾರೆ. ವ್ಯಕ್ತಿ ಪೂಜೆಯ ರಾಜಕೀಯಕ್ಕಿಂತ ತತ್ವಾಧಾರಿತ ಆಡಳಿತ ಏನಿದೆ ಅದನ್ನ ವಿಜಯ್ ಅವರು ಹೇಗೆ ನಿಭಾಯಿಸ್ತಾರೆ, ಅದರಲ್ಲಿ ಯಾವ ರೀತಿ ತಮ್ಮ ನಾಯಕತ್ವವನ್ನ ಪ್ರದರ್ಶನ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಅಂಶ ಆಗಿದೆ. ಈ ಎಚ್ಚರಿಕೆಗಳನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾನೆ ವಿಜಯ್ ಅವರ TVK ಪಕ್ಷ ಇಷ್ಟೊಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಏನ್ ಕಾರಣಗಳು ಇದಾವೆ ಎನ್ನುವಂಥದ್ದನ್ನ ತಿಳಿತಾ ಹೋಗೋಣ. ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಬಹುಶಃ ಎರಡೂ ದ್ರಾವಿಡ ಪಕ್ಷಗಳಿಲ್ಲದ ಸರ್ಕಾರವೊಂದು ಅಸ್ತಿತ್ವಕ್ಕೆ ಬಂದಿದೆ. ತಮಿಳುನಾಡಿನಲ್ಲಿ 1967ರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ವರ್ಷ ಅವಿಭಜಿತ DMK ಅಧಿಕಾರಕ್ಕೆ ಬಂದಿತ್ತು. ಆದರೆ ಅದರ ನಂತರ ಇಲ್ಲಿಯವರೆಗೆ ಕಾಂಗ್ರೆಸ್ ಅಥವಾ ಇತರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ತಮಿಳುನಾಡಿನಲ್ಲಿ ಅಧಿಕಾರವನ್ನು ನಡೆಸಲಿಲ್ಲ. ಅಂದ್ರೆ ಚುನಾವಣೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಅವರು ಅಧಿಕಾರವನ್ನು ನಡೆಸಲಿಲ್ಲ. 1977ರಿಂದ 2021ರವರೆಗೆ ಹೆಚ್ಚು ಕಡಿಮೆ 6 ದಶಕಗಳ ಕಾಲ DMK ಮತ್ತು DMK ವಿಭಜನೆಯಾದ ನಂತರ AIADMK ಅಧಿಕಾರವನ್ನ ಮಾಡ್ಕೊಂಡು ಬಿದ್ದಿದ್ದಾರೆ. ಅವ್ರು ಪೂರ್ಣ ಪ್ರಮಾಣದಲ್ಲಿ ಸಿಗದೆ ಹೋದ್ರೆ ಅವುಗಳ ಮೈತ್ರಿ ಅಧಿಕಾರವನ್ನ ನಡೆಸಿರುವಂತದನ್ನ ನಾವು ನೋಡಿದ್ದೇವೆ.
ಆದರೆ ಈ ಬಾರಿ ಡಿಎಂಕೆ ಮತ್ತು ಎಐಡಿಎಂಕೆಗೆ ಸರ್ಕಾರವನ್ನು ರಚಿಸಬಹುದಾಗಿರುವಷ್ಟು ಸ್ಥಾನಗಳು ಬಂದಿಲ್ಲ. ವಿಜಯ್ ಅವರ ನಾಯಕತ್ವದ ಟಿವಿಕೆಗೆ 108 ಸ್ಥಾನಗಳನ್ನು ಗೆದ್ದು ಬಹುಮತಕ್ಕೆ ಹತ್ತಿರ ಬಂದಿತ್ತು. ಸರ್ಕಾರ ರಚನೆ ಮಾಡೋದಕ್ಕೆ ಕೇವಲ ಅವರಿಗೆ 10 ಶಾಸಕರ ಬೆಂಬಲ ಅಗತ್ಯ ಇತ್ತು. ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಮುಸ್ಲಿಂ ಲೀಗ್ ಪಕ್ಷಗಳು ಬೆಂಬಲವನ್ನು ನೀಡಿದ್ರಿಂದಾಗಿ ಟಿವಿಕೆ ಪಕ್ಷ 120 ಸ್ಥಾನಗಳ ಸಂಖ್ಯೆಗೆ ಏರ್ತು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಈಗ ಸ್ವೀಕಾರ ಮಾಡಿದ್ದಾರೆ. ಫಲಿತಾಂಶದ ವಿಶ್ಲೇಷಣೆಗೆ ಹೋಗೋಕ್ಕಿಂತ ಮೊದಲು ಕೆಲವು ಅಂಕಿಅಂಶಗಳನ್ನು ನಾವು ಗಮನಿಸಬೇಕಾಗಿದೆ. 2026ರ ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 5.73 ಕೋಟಿ ಅಂತ ಹೇಳಿ ದಾಖಲಾಗಿತ್ತು. ಇದು 2026ರ ಚುನಾವಣೆಗೆ ಹೋಲಿಕೆಯನ್ನ ಮಾಡಿದ್ರೆ ಹೆಚ್ಚು ಕಡಿಮೆ 56 ಲಕ್ಷದಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. 2021ರ ಚುನಾವಣೆ ಒಳಗಡೆ 6.29 ಕೋಟಿಯಷ್ಟು ಮತದಾರರಿದ್ರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ವೇಳೆ 74 ಲಕ್ಷದಷ್ಟು ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಹೇಳಿ ವರದಿಯಾಗಿತ್ತು. ಇದೇ ವೇಳೆ 18 ಲಕ್ಷಕ್ಕೂ ಹೊಸ ಮತದಾರರನ್ನ ಸೇರಿಸಲಾಗಿತ್ತು ಅಂತ ಹೇಳಿ ಹೇಳಲಾಗಿತ್ತು. ಈ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಬಳಸಿದಂತಹ ಮಾನದಂಡ ಏನು, 56 ಲಕ್ಷ ಮತದಾರರನ್ನ ಯಾವ ರೀತಿ ತೆಗೆದು ಹಾಕಿದ್ರು ಅಥವಾ ಯಾವ ರೀತಿ ಸೇರಿಕೆಯನ್ನ ಮಾಡಿದ್ರು ಎಂಬುದರ ಕುರಿತು ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಪಷ್ಟ ಮಾಹಿತಿ ಲಭ್ಯ ಇಲ್ಲ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ. ಈಗ ತಮಿಳುನಾಡಿನಲ್ಲಿ ಬಂದಿರತಕ್ಕಂತಹ ರಾಜಕೀಯ ಬದಲಾವಣೆಗೂ ಈ ಎಸ್ಐಆರ್ ಪರಿಷ್ಕರಣೆಯ ಪರಿಣಾಮದಿಂದ ಏನಾದರೂ ಅದು ಬದಲಾವಣೆ ಆಗಿದೆಯಾ, ಈ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ. ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ, ಮತದಾನದ ಸಂದರ್ಭದಲ್ಲಿ ಅಲ್ಲಿ ಆಗಿರತಕ್ಕಂತಹ ಮತದಾನದ ರೆಕಾರ್ಡ್ 85.1% ಮತದಾನ ಆಗಿದೆ. ಇದೊಂದು ರೀತಿ ದೊಡ್ಡ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಮತ ಚಲಾಯಿಸಿದವರ ಸಂಖ್ಯೆಯಲ್ಲಿ 2021ಕ್ಕೆ ಹೋಲಿಕೆಯನ್ನ ಮಾಡಿದ್ರೆ 2021ರಲ್ಲಿ 4.54 ಕೋಟಿ ಇತ್ತು. ಈ ಬಾರಿ ಅದು 4.87 ಕೋಟಿಗೆ ಏರಿಕೆಯನ್ನ ಕಂಡಿದೆ. ಅಂದ್ರೆ ಹೆಚ್ಚು ಕಡಿಮೆ 7.2ರಷ್ಟು ಮತ ಪ್ರಮಾಣ ಏರಿಕೆಯಾಗಿರುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ಬಾರಿಯ ಚುನಾವಣೆಯೊಳಗಡೆ ಡಿಎಂಕೆ ಮತ್ತು ಎಐಡಿಎಂಕೆ ನಾಯಕತ್ವದ ಮೈತ್ರಿಗಳೇನಿದಾವೆ ಅವೆಲ್ಲಾ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಟಿವಿಕೆ ಮತ್ತೆ ಎನ್ಎಂಕೆ ಪಕ್ಷಗಳು ಕೂಡ ಸ್ವತಂತ್ರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ವು. ಮತ ಗಳಿಕೆಯ ಪ್ರಮಾಣ ಮತ್ತು ಗೆದ್ದ ಸ್ಥಾನಗಳ ದೃಷ್ಟಿಯಿಂದ ಟಿವಿಕೆ ಮೊದಲ ಸ್ಥಾನದಲ್ಲಿದೆ. ಅದು 35% ಮತಗಳನ್ನ ಪಡೆದು 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹಿಂದೆ ಆಳ್ವಿಕೆಯನ್ನು ನಡೆಸಿದಂತಹ ಮೈತ್ರಿಯ ಭಾಗವಾಗಿದ್ದಂತಹ ಡಿಎಂಕೆ ಪಕ್ಷಗಳು ಪಡೆದಿರತಕ್ಕಂತಹ ಒಟ್ಟಾರೆ ಮೈತ್ರಿಯ ಮತಗಳ ಫಲಿತಾಂಶ ಎಷ್ಟು ಅಂತ ಹೇಳಿದ್ರೆ 31.4ರಷ್ಟು ಮತ ಪ್ರಮಾಣವನ್ನ ಡಿಎಂಕೆ ಮೈತ್ರಿಕೂಟ ಈ ಬಾರಿಯ ಚುನಾವಣೆಗಳು ಪಡೆದಿದೆ. ಅದು ಪಡೆದಿರತಕ್ಕಂತಹ ಸ್ಥಾನಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಕೇವಲ 73 ಸ್ಥಾನಗಳಿಗೆ ಅದು ತೃಪ್ತಿಯನ್ನ ಪಡಬೇಕು. ಎಐಡಿಎಂಕೆ ನೇತೃತ್ವದ ಮೈತ್ರಿ ಪಕ್ಷ ಏನಿದೆ ಅದು 27.2ರಷ್ಟು ಮತಗಳನ್ನ ಪಡೆದುಕೊಂಡು 53 ಸ್ಥಾನಗಳಿಗೆ ಕುಸಿತವನ್ನ ಕಂಡಿದೆ. ಡಿಎಂಕೆ ಮೈತ್ರಿಯಿಂದ ಟಿವಿಕೆ 14.4ರಷ್ಟು ಮತವನ್ನ ಹಾಗೂ ಎಐಡಿಎಂಕೆ ಮೈತ್ರಿಯಿಂದ 14.85ರಷ್ಟು ಮತವನ್ನ ಕಸಿದುಕೊಂಡಿದೆ, ಅಂದ್ರೆ ತನ್ನತ್ತ ಸೆಳೆದುಕೊಂಡಿದೆ. ಕಾಂಗ್ರೆಸ್ 28 ಸ್ಥಾನಗಳಲ್ಲಿ ಸ್ಪರ್ಧಿಸಿ 3.4ರಷ್ಟು ಮತ ಪ್ರಮಾಣವನ್ನು ಪಡೆದು ಕೇವಲ 5 ಸ್ಥಾನದಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದೆ. ಬಿಜೆಪಿ 33 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನ ಮಾಡಿ ಕೇವಲ 3ರಷ್ಟು ಮತ ಪ್ರಮಾಣವನ್ನು ಅವರು ಪಡೆದು 1 ಸ್ಥಾನಕ್ಕೆ ಮಾತ್ರ ಗೆಲುವನ್ನ ಸಾಧಿಸಿದ್ದಾರೆ. ಬಿಜೆಪಿಯಿಂದ ಎಐಡಿಎಂಕೆ ಮೈತ್ರಿಗೆ ಲಾಭವಾಗೋದಕ್ಕಿಂತ ನಷ್ಟನೇ ಆಗಿದೆ ಎನ್ನುವಂತ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದಾವೆ. ಕಳೆದ ಬಾರಿ ಬಿಜೆಪಿ ಎಲ್ಲಾ ಕ್ಷೇತ್ರದಲ್ಲೂ ಸ್ಪರ್ಧೆಯನ್ನ ಮಾಡುವಂತಹ ಉತ್ಸಾಹವನ್ನ ತೋರಿಸಿತ್ತು. ಆದ್ರೆ ಈ ಬಾರಿ ಆ ರೀತಿಯ ಉತ್ಸಾಹವನ್ನ ಇಲ್ಲಿ ತೋರಿಸಲಿಲ್ಲ. ತಮಿಳುನಾಡು ರಾಜ್ಯದ ವಿವಿಧ ಭಾಗಗಳಲ್ಲಿ ಡಿಎಂಕೆ, ಎಐಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳು ಯಾವ ರೀತಿ ಸಾಧನೆಯನ್ನ ಮಾಡಿದವೆ ಎನ್ನುವಂಥದ್ದನ್ನ ನೋಡೋದಾದ್ರೆ, ಡಿಎಂಕೆ ಮೈತ್ರಿಯ ಭದ್ರಕೋಟೆಯಾಗಿದ್ದಂತಹ ಚೆನ್ನೈ ಪ್ರದೇಶದಲ್ಲಿ ಟಿವಿಕೆ 45ರಷ್ಟು ಮತ ಪ್ರಮಾಣವನ್ನ ಪಡೆದು 37ರಲ್ಲಿ 32 ಸ್ಥಾನಗಳಲ್ಲಿ ಗೆದ್ದು 2 ಪ್ರಮುಖ ಮೈತ್ರಿಗಳನ್ನ ಅಲ್ಲಿ ಧೂಳಿಪಟ ಮಾಡಿದೆ. ಅಂದ್ರೆ ಯಾವಾಗ್ಲೂ ಅಲ್ಲಿ ಚೆನ್ನೈ ಪ್ರದೇಶದೊಳಗಡೆ ಡಿಎಂಕೆ ಅಧಿಕಾರದಲ್ಲಿ ಇರದೇ ಇರಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ತಾ ಇತ್ತು. ಡಿಎಂಕೆಯ ಒಂದ್ ರೀತಿ ಭದ್ರಕೋಟೆ, ಅದು ಪಾಕೆಟ್ ಒಳಗಡೆ ಇರ್ತಕ್ಕಂತಹ ಮತದಾರನಲ್ಲಿ ಡಿಎಂಕೆ ಇಟ್ಕೊಂಡಿತ್ತು. ಅಷ್ಟು ದೊಡ್ಡ ಪ್ರಮಾಣದ ಮತಬುಟ್ಟಿಗೆ ಇಲ್ಲಿ ಕೈ ಹಾಕಿ ಹೆಚ್ಚು ಕಡಿಮೆ 37ರಲ್ಲಿ 32 ಸ್ಥಾನಗಳನ್ನ ಗೆದ್ದು 2 ಮೈತ್ರಿಕೂಟಗಳಿದ್ದು ಎಐಡಿಎಂಕೆ ಮತ್ತು ಡಿಎಂಕೆ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತವನ್ನ ಟಿವಿಕೆ ಪಕ್ಷ ಕೊಟ್ಟು ಮೊದಲ ಸ್ಥಾನದಲ್ಲಿದೆ. 3 ಮೈತ್ರಿಗಳ ನಡುವಿನ ಮತಗಳಿಕೆಯ ಅಂತರ 4ರಷ್ಟಿದ್ರು ಸ್ಥಾನ ಗಳಿಕೆಯಲ್ಲಿ ಭಾರಿ ವ್ಯತ್ಯಾಸ ಆಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಮಗೆ ಇಲ್ಲಿ ಚಾರ್ಟ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಟಿವಿಕೆ 35ರಷ್ಟು ಮತಗಳನ್ನ ಪಡೆದು 46ರಷ್ಟು ಸ್ಥಾನಗಳನ್ನ ಗೆದ್ದಿದೆ.
ಡಿಎಂಕೆ ಮೈತ್ರಿಕೂಟ ಶೇಕಡ 31ರಷ್ಟು ಮತಗಳನ್ನು ಪಡೆದು ಶೇಕಡ 32ರಷ್ಟು ಸ್ಥಾನಗಳನ್ನು ಪಡೆದುಕೊಂಡಿದೆ. ಎಐಡಿಎಂಕೆ ಮೈತ್ರಿಕೂಟ ಶೇಕಡ 27ರಷ್ಟು ಮತಗಳನ್ನು ಪಡೆದುಕೊಂಡು ಶೇಕಡ 22ರಷ್ಟು ಸ್ಥಾನಗಳಿಗೆ ಮಾತ್ರ ಸೀಮಿತ ಆಗಿದೆ. ತ್ರಿಕೋನ ಸ್ಪರ್ಧೆಯ ಲಾಭವನ್ನ ಇಲ್ಲಿ ಟಿವಿಕೆ ಸಮರ್ಥಕವಾಗಿ ಪಡೆದುಕೊಂಡಿದೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಡಿಎಂಕೆ, ಎಐಡಿಎಂಕೆ ಮತ್ತು ಟಿವಿಕೆ ಪಕ್ಷಗಳ ನಡುವೆ ಏನು ಸ್ಪರ್ಧೆ ಏರ್ಪಟ್ಟಿತ್ತು, ಇದರ ದೊಡ್ಡ ಲಾಭವನ್ನ ಟಿವಿಕೆ ಪಕ್ಷ ಪಡೆದುಕೊಂಡಿದೆ. 3 ಜನರ ಜಾಗಗಳಲ್ಲಿ ಒಬ್ಬರಿಗೆ ಲಾಭ ಆಗುತ್ತೆ ಅನ್ನುವಂತ ಗಾದೆ ಮಾತಿದೆಯಲ್ಲ, ಸೊ ಅದನ್ನ ಇಲ್ಲಿ ಟಿವಿಕೆ ಪಕ್ಷಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುವಂತದ್ದನ್ನು ನಾವು ಗಮನಿಸಬಹುದು. ಅಂದ್ರೆ 3 ಜನ ತ್ರಿಕೋನ ಸ್ಪರ್ಧೆ ಯಾವಾಗ ಏರ್ಪಟ್ಟಿದೆಯೋ ಅವಾಗ ಆಟೋಮೆಟಿಕ್ ಆಗಿ ಟಿವಿಕೆ ಪಕ್ಷ ನೆಗೆತವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಎನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದ್ದಾವೆ. ಟಿವಿಕೆಯ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಗರ ಪ್ರದೇಶದೊಳಗಡೆ ಡಿಎಂಕೆ ಬಲಾಢ್ಯವಾಗಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ಎಐಡಿಎಂಕೆ ಬಲಾಢ್ಯವಾಗಿತ್ತು. ಈ ಎರಡೂ ಪ್ರದೇಶದಲ್ಲೂ ದೊಡ್ಡ ಸವಾಲನ್ನ ಎಸ್ತು ಆ ಎಲ್ಲಾ ಭಾಗಗಳಿಂದ ಮತಗಳನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಈ ಚುನಾವಣೆ ಒಳಗಡೆ ಟಿವಿಕೆ ಪಕ್ಷ ಮಾಡಿದೆ. ನಗರ ಪ್ರದೇಶದಲ್ಲಿ ಟಿವಿಕೆ ಶೇಕಡ 46.5ರಷ್ಟು ಮತವನ್ನ ಪಡೆದಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 30.5ರಷ್ಟು ಮತವನ್ನ ಪಡೆದುಕೊಂಡಿದೆ. ಅಂದ್ರೆ ನಗರ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಬೆಂಬಲ ಇಲ್ಲದೆ ಇದ್ರೂ ಕೂಡ ಎಐಡಿಎಂಕೆ ಸ್ಟ್ರಾಂಗ್ ಇರತಕ್ಕಂತ ಪ್ರದೇಶದಲ್ಲಿನ ಮತಬುಟ್ಟಿಯನ್ನ ಟಿವಿಕೆ ಇಲ್ಲಿ ಕಸಿದುಕೊಂಡಿದೆ ಎನ್ನುವಂಥದ್ದು ಈ ಅಂಕಿಅಂಶವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಟಿವಿಕೆ ಪಕ್ಷಕ್ಕೆ ಯುವ ಜನರು ದೊಡ್ಡ ರೀತಿಯಲ್ಲಿ ಬೆಂಬಲವನ್ನ ಕೊಟ್ಟರು. ಅದರಲ್ಲೂ ಮೊದಲ ಬಾರಿ ಮತವನ್ನ ಚಲಾಯಿಸಿದಂತಹ ಬಹುತೇಕರು ಟಿವಿಕೆ ಪಕ್ಷಕ್ಕೆ ಮತವನ್ನ ಹಾಕಿದ್ದಾರೆ. ಪುರುಷರು ಮತ್ತು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯೊಳಗಡೆ ಮಹಿಳೆಯರು ಕೂಡ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿರುತ್ತಾರೆ ಅಂತ ಹೇಳಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿರ್ತಕ್ಕಂತಹ ಕ್ಷೇತ್ರದಲ್ಲೂ ಕೂಡ ಟಿವಿಕೆ ಉತ್ತಮ ಸಾಧನೆ ಮಾಡಿರುವಂತದ್ದನ್ನ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಹಾಗಿದ್ರೆ ವಿಜಯ್ ಈ ರೀತಿ ದೊಡ್ಡ ಆರ್ಭಟವನ್ನ, ದೊಡ್ಡ ಸದ್ದನ್ನ ಮಾಡೋದಕ್ಕೆ, ದೊಡ್ಡ ಗೆಲುವನ್ನ ಸಾಧಿಸೋದಕ್ಕೆ ಏನ್ ಕಾರಣ ಇರಬಹುದು ಎನ್ನುವಂತ ಅಂಶಗಳನ್ನ ನಾವು ನೋಡೋದಾದ್ರೆ, ಅವರು ಪರ್ಯಾಯ ರಾಜಕೀಯದ ಭಾವನೆಯನ್ನ ಜನರಲ್ಲಿ ಹುಟ್ಟಿಸೋದ್ರಲ್ಲಿ ಸಕ್ಸಸ್ ಆದ್ರು. ಯಾವಾಗ್ಲೂ ಡಿಎಂಕೆ ಮತ್ತು ಎಐಡಿಎಂಕೆ ಆಡಳಿತವನ್ನ ನೋಡ್ತಾ ಇದ್ದಂತಹ ಜನ ಪರ್ಯಾಯ ರಾಜಕಾರಣಕ್ಕಾಗಿ ಕಾಯ್ತಾ ಇದ್ರು. ಯಾವ್ದಾದ್ರು ಪರ್ಯಾಯ ಒಂದು ಪಕ್ಷ ಹುಟ್ಟಿದ್ರೆ ಅದಕ್ಕೆ ನಾವು ಬೆಂಬಲವನ್ನ ಕೊಡೋಣ ಅಂತೇಳಿ. ಸೊ ರಾಷ್ಟ್ರೀಯ ಪಕ್ಷಗಳು ಅದನ್ನ ಬಳಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿದ್ದು. ಸೊ ವಿಜಯ್ ಅವರು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಏನು ರಾಜಕೀಯದ ಹುಡುಕಾಟದಲ್ಲಿ ತಮಿಳುನಾಡು ಜನ ಇದ್ರು, ಅದನ್ನ ಅವರು ಬಳಸ್ಕೊಳ್ಳೋದ್ರಲ್ಲಿ, ಜನರ ಪರ್ಯಾಯದ ರಾಜಕೀಯದ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ರು. ಆ ಕಾರಣಕ್ಕಾಗಿ ಅವರು ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿದೆ. ಡಿಎಂಕೆ ಮತ್ತು ಎಐಡಿಎಂಕೆ ಅಧಿಕಾರವನ್ನು ನಡೆಸ್ತಾ ಇರುವ ಸಂದರ್ಭದೊಳಗಡೆ ಭ್ರಷ್ಟಾಚಾರದ ಆರೋಪ, ಅದು ಇದು ಎಲ್ಲವನ್ನೂ ಕೂಡ ಪ್ರತಿ ಚುನಾವಣೆ ಒಳಗಡೆ ಜನ ನೋಡಿರ್ತಾ ಇದ್ರು. ಮತ್ತೆ ನಿರುದ್ಯೋಗದ ಸಮಸ್ಯೆ ದೊಡ್ಡ ಪ್ರಮಾಣದೊಳಗಡೆ ಕಾಡ್ತಾ ಇತ್ತು. ಮತ್ತೆ ಅಲ್ಲಿ ವಿಜಯ್ ಅವರು ಎಲ್ಲಾ ಕ್ಷೇತ್ರದಲ್ಲೂ ಬೇರೆ ವ್ಯಕ್ತಿಗಳಾಗಿದ್ರೆ ಜಾತಿ ಆಧಾರಿತ ಲೆಕ್ಕಾಚಾರವನ್ನು ನೋಡಿ, ಬೇರೆ ರೀತಿಯ ಲೆಕ್ಕಾಚಾರವನ್ನು ನೋಡಿ ಟಿಕೆಟ್ಗಳನ್ನ ವಿತರಣೆ ಮಾಡ್ತಾ ಇದ್ರು. ಆದ್ರೆ ವಿಜಯ್ ಅವರು ಇಲ್ಲಿ ಆ ರೀತಿ ಹಂಚಿಕೆಯನ್ನ ಮಾಡದೇ ಇರುವಂತದ್ದು, ಅದನ್ನ ಬ್ರೇಕ್ ಮಾಡಿರುವಂತದ್ದು ವಿಜಯ್ ಅವರ ದೊಡ್ಡ ಗೆಲುವಿಗೆ ಸಕ್ಸಸ್ ಆಯಿತು ಅಂತಾನೆ ನಾವಿಲ್ಲಿ ಹೇಳಬಹುದು. ವಿಜಯ್ ಅವರು ಜಾತಿ ಧರ್ಮದ ಆಧಾರದಲ್ಲಿ ಟಿಕೆಟ್ ಅನ್ನ ಹಂಚಿಕೆ ಮಾಡಲಿಲ್ಲ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ಕ್ಷೇತ್ರಗಳ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಕೊಡ್ತೇನೆ. ವಿಶೇಷವಾಗಿ ಬ್ರಾಹ್ಮಣ್ಯ ಬಾಹುಳ್ಯದ ಪ್ರದೇಶದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ, ವನ್ನಿಯಾರ್ ಬಾಹುಳ್ಯದ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಅವರು ಯಾವುದೇ ಕಾರಣಕ್ಕೂ ಹಿಂಜರಿಲಿಲ್ಲ. ಧೈರ್ಯವಾಗಿ ಅವರು ಆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಆ ಧರ್ಮ ಜಾತಿಯನ್ನ ಮೀರಿರ್ತಕ್ಕಂಥ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಅಲ್ಲಿ ಅದು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಯಿತು ಎನ್ನುವಂಥದ್ದು ಬಹಳಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಚೆನ್ನೈನ ಒಂದು ಕ್ಷೇತ್ರದಲ್ಲಿ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಚಾರ. ಅವರು ತಮ್ಮ ವಾಹನವನ್ನ ಚಾಲನೆ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಮಗನಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಮತ್ತೆ ಅಲ್ಲಿ ಆ ವ್ಯಕ್ತಿಯನ್ನ ಗೆಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ರಾಜಕೀಯವಾಗಿ ಮತ್ತಷ್ಟು ಗಟ್ಟಿಯಾಗಿರ್ತಕ್ಕಂತಹ ಸಂದೇಶವನ್ನ, ಮತ್ತೆ ಅಲ್ಲಿರ್ತಕ್ಕಂಥ ಯುವಕರನ್ನ, ಪರ್ಯಾಯ ರಾಜಕೀಯಕ್ಕಾಗಿ ಕಾಯ್ತಾ ಇದ್ದಂತಹ ಜನರಿಗೆ ಒಂದು ಸರಳವಾಗಿ ಕಾಣಿಸುತ್ತೆ. ಸರಳವಾಗಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಟಿಕೆಟ್ ಕೊಡುವಾಗ ಜಾತಿ ಧರ್ಮವನ್ನ ಲೆಕ್ಕಾಚಾರ ಮಾಡ್ತಾ ಇಲ್ಲ. ಅಲ್ಲಿಯ ಪ್ರದೇಶಕ್ಕೆ ಯಾರೆಲ್ಲ ಒಳ್ಳೆಯ ಕೆಲಸವನ್ನ ಮಾಡಬಹುದು ಅನ್ನುವಂಥ ರೀತಿಯೊಳಗಡೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಟಿಕೆಟ್ ಅನ್ನ ಇವರು ಕೊಡ್ತಾ ಇದ್ದಾರೆ ಎನ್ನುವಂತಹ ಒಂದು ಭಾವನೆಯೊಳಗಡೆ ಒಂದು ರೀತಿ ಪರ್ಯಾಯವಾಗಿ ಕಾಣಿಸಿ ದೊಡ್ಡ ಪ್ರಮಾಣದಲ್ಲಿ ವಿಜಯ್ ಅವರಿಗೆ ತಮಿಳುನಾಡಿನ ಜನ ಬೆಂಬಲವನ್ನ ನೀಡಿದ್ರು ಅಂತಾನೆ ಹೇಳಬಹುದು. ವಿಜಯ್ ಅವರ ಗೆಲುವಿಗೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡಿರುವಂತದ್ದು. ಸಾಂಪ್ರದಾಯಿಕ ರಾಜಕೀಯ ಪ್ರಚಾರದ ಮಿತಿಗಳನ್ನ ಮೀರಿ
ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರವನ್ನ ಮಾಡುವಂಥದ್ದು, ಸ್ಥಳಗಳಲ್ಲಿ ಸಭೆಗಳನ್ನ ಮಾಡುವಂಥದ್ದು, ಏರಿಯಾಗಳಲ್ಲಿ ಸಭೆಗಳನ್ನ ಮಾಡುವಂಥದ್ದು, ಬಹಿರಂಗ ಸಭೆಗಳನ್ನು ಮಾಡುವಂಥದ್ದು, ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯತೆಗಳು ಇರಲಿಲ್ಲ ಅಂತಲ್ಲ. ಆದರೆ ಅದನ್ನ ಮೀರಿ ಏನಾದರೂ ಒಂದು ಪ್ರಚಾರವನ್ನ ಮಾಡಬೇಕು ಎನ್ನುವಂಥದ್ದನ್ನ ಅವರು ಗಮನಿಸಿದ್ರು. ಮೊದಲೇ ಅವ್ರು ಹೇಳಿ ಕೇಳಿ ಸಿನಿಮಾ ನಟ ಸಿನಿಮಾದ ಮೂಲಕ ಹೇಗೆ ಜನರನ್ನ ಭಾವನಾತ್ಮಕವಾಗಿ ಅವರು ತೆಗೆದುಕೊಂಡಿದ್ರು, ಅದೇ ರೀತಿಯಲ್ಲಿ ಭಾವನಾತ್ಮಕವಾಗಿ ಜನರನ್ನ ಮುಟ್ಟೋದಕ್ಕೆ ಸಾಮಾಜಿಕ ಜಾಲತಾಣವನ್ನ ಬಳಸ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದನ್ನ ಅವರು ಅರ್ಥ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ. ಹಾಗಾಗಿ ಈ ಚುನಾವಣೆ ಒಳಗಡೆ ಅವರು ಸಾಮಾಜಿಕ ಜಾಲತಾಣಗಳನ್ನ ಸಾಕಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಎಕ್ಸ್ ಖಾತೆ ಏನಿದೆ, ಫೇಸ್ಬುಕ್ ಸೇರಿದಂತೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯ್ ಅವರ ಭಾಷಣಗಳು, ವಿಡಿಯೋಗಳು, ಪ್ರಚಾರದ ಶೈಲಿಗಳು, ಕ್ಲಿಪ್ಪಿಂಗ್ಗಳು, ರಾಜಕೀಯ ಸಂದೇಶಗಳು ಮತ್ತೆ ಪ್ರಚಾರದ ತಂತ್ರಗಳು ವೇಗವಾಗಿ ಜನರನ್ನ ತಲುಪಿತು. ಇದು ಜನರಿಗೆ ಬೇಗ ಕನೆಕ್ಟ್ ಆಯ್ತು. ಈಗಾಗಲೇ ಸಿನಿಮಾದ ನಟಗಳಲ್ಲಿ ಅವರ ಡೈಲಾಗ್ ಗಳನ್ನ ಕೇಳಿದ್ರು. ಒಂದ್ ರೀತಿ ಆಗ್ಲೇ ಅದೊಂದ್ ರೀತಿ ಸಿನಿಮಾದ ಕನೆಕ್ಟ್ ಆಗಿತ್ತು. ಇದು ಕೂಡ ಒಂದು ದೃಶ್ಯ ಮಾಧ್ಯಮವಾಗಿ ಸಾಮಾಜಿಕ ಜಾಲತಾಣಗಳು ಇರೋದ್ರಿಂದಾಗಿ ಬೇಗ ಕನೆಕ್ಟ್ ಆಯ್ತು. ಹಾಗಾಗಿ ಸಾಮಾಜಿಕ ಜಾಲತಾಣವನ್ನ ಬಳಸಿಕೊಂಡು ಗೆಲ್ಲುವಲ್ಲಿ ವಿಜಯ್ ಅವರು ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಕ್ಲಿಕ್ ಆದ್ರೂ ಇಲ್ಲಿ ವಿಜಯ್ ಅವರು ಅನ್ನುವಂಥದ್ದನ್ನ ವಿಶ್ಲೇಷಿಸಬಹುದು. ಹಾಗಾಗಿ ಎಲ್ಲ ಬೆಳವಣಿಗೆಗಳಿಂದಾಗಿ ತಮಿಳುನಾಡಿನ ಜನರಿಗೆ ವಿಜಯ್ ಕೇವಲ ಒಬ್ಬ ನಟ ಆಗಿ ಕಾಣಿಸ್ಲಿಲ್ಲ, ಒಬ್ಬ ಯುವ ನಾಯಕನಾಗಿ ಕಾಣಿಸಿದ್ರು. ತಮಿಳು ಅಸ್ತಿತ್ವದ ರಾಜಕೀಯವನ್ನ ಕಾಪಾಡ್ತಾ ಇವರು ಎನ್ನುವಂತಹ ವ್ಯಕ್ತಿಯಾಗಿ ಕಾಣಿಸಿದ್ರು. ಇವೆಲ್ಲವನ್ನು ಕೂಡ ವಿಜಯ್ ಅವರು ಬಳಸ್ಕೊಂಡ್ರು. ಒಂದು ರೀತಿ ತಮಿಳುನಾಡಿನ ಸಾಂಪ್ರದಾಯಿಕ ದ್ರಾವಿಡ ರಾಜಕೀಯ ಭಾಷೆಗೆ ಈ ಹೊಸ ಡಿಜಿಟಲ್ ಒಂದು ರೀತಿ ಡಿಫರೆಂಟ್ ಆಗಿರ್ತಕ್ಕಂತಹ ಶೈಲಿಯೊಳಗಡೆನೆ ವಿಜಯ್ ಅವರು ಬಳಸ್ಕೊಂಡ್ರು. ಇಡೀ ದ್ರಾವಿಡ ರಾಜಕೀಯದ ಇತಿಹಾಸದೊಳಗಡೆ ಒಂದು ರೀತಿ ಹೊಸ ಭಾಷ್ಯವನ್ನ ಡಿಜಿಟಲ್ ಮೀಡಿಯಾ ಬಳಸ್ಕೊಳ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಬಹುದು. ಅಂದ್ರೆ ತಮಿಳುನಾಡಿನ ಸಾಂಪ್ರದಾಯಿಕ ದ್ರಾವಿಡ ರಾಜಕೀಯದ ಭಾಷೆಗೆ ಹೊಸ ಡಿಜಿಟಲ್ ಶೈಲಿಯನ್ನ ಸೇರಿಸಿ ಟಿವಿಕೆ ಪಕ್ಷ ರಾಜಕೀಯ ಪ್ರಚಾರದ ವಿಧಾನವನ್ನೇ ಬದಲಿಸಿದಂತಹ ಪಕ್ಷವಾಗಿ ಇಲ್ಲಿ ಕಾಣಿಸ್ಕೊಳ್ತು ಅಂತ ನಾವು ಇದನ್ನ ನೋಡಬಹುದು. ಸೊ ಹಾಗೆಲ್ಲ ನೋಡಿದಾಕ್ಷಣ ಇನ್ನೊಂದು ಪ್ರಶ್ನೆ ನಮಗೆ ಕಾಡುತ್ತೆ. ಯಾಕಂದ್ರೆ ಬಹಳಷ್ಟು ಚುನಾವಣಾ ಪೂರ್ವ, ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ವು ಈ ಬಾರಿ ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಮೈತ್ರಿಕೂಟ ಅಧಿಕಾರವನ್ನು ನಡೆಸುತ್ತೆ. ಆದ್ರೆ ಈ ಬಾರಿ ಡಿಎಂಕೆ ಅಲ್ಲಿ ಸೋತೋಯ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಡಿಎಂಕೆ ಸಾಧನೆ ಕಳಪೆ ಇದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಆ ರೀತಿ ಹೇಳಿದ್ರೆ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜನ ಪರ್ಯಾಯದ ಹುಡುಕಾಟದ ನಡುವೆ ಇದ್ದಾಗ್ಲೂ ಕೂಡ 31%ಕ್ಕೂ ಹೆಚ್ಚು ಮತಗಳನ್ನ ಪಡೆದು 73 ಸ್ಥಾನಗಳನ್ನ ಗೆಲ್ಲುವಂತದ್ದು ಸುಲಭ ಅಲ್ಲ. ಇದಿನ್ನೂ ದ್ರಾವಿಡ ರಾಜಕೀಯ ಇದೆ ಎನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಅಂದ್ರೆ ಡಿಎಂಕೆಗೆ ಇನ್ನೂ ಕೂಡ ಶಕ್ತಿ ಇದೆ ಎನ್ನುವಂಥದ್ದು ತೋರಿಸ್ಕೊಡ್ತಾ ಇದೆ. ಅನೇಕ ಪ್ರದೇಶದೊಳಗಡೆ ಡಿಎಂಕೆ ಇನ್ನೂ ಪ್ರಬಲವಾಗಿಯೇ ಉಳ್ಕೊಂಡಿದೆ. ಆಡಳಿತ ವಿರೋಧಿಯಲ್ಲೇ ಇದ್ದಾಗ್ಲೂ ಹೊಸ ಪಕ್ಷದ ಉದಯ ಮತ್ತು ತ್ರಿಕೋನ ಸ್ಪರ್ಧೆಯ ನಡುವೆಯೂ ಕೂಡ ಡಿಎಂಕೆ ತನ್ನ ಮೂಲ ಮತ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಕಳೆದುಕೊಂಡಿಲ್ಲ ಎನ್ನುವಂಥದ್ದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ದ್ರಾವಿಡ್ ಸಿದ್ಧಾಂತ ಕಾಲ ಮುಗಿದು ಹೋಯ್ತು ಅಂತ ಹೇಳಿ ತೀರ್ಮಾನಕ್ಕೆ ಬರ್ತಾ ಇರುವಂತವ್ರದ್ದು ನೋಡ್ತಾ ಇದೀವಿ ಸಾಮಾಜಿಕ ಜಾಲತಾಣದೊಳಗಡೆ. ದ್ರಾವಿಡ್ ಸಿದ್ಧಾಂತದ ಕಾಲ ಮುಗಿದು ಹೋಗ್ಬಿಡ್ತು ಡಿಎಂಕೆ ಸೋತ ತಕ್ಷಣ ಅಂತೇಳಿ ಇದು ಒಂದ್ ರೀತಿ ಅತಿರೇಕ ಅಂತಾನೆ ಹೇಳ್ಬೋದು. ವಿಜಯ್ ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾನು ಪೆರಿಯಾರ್ ಸಿದ್ಧಾಂತದ ಬೆಂಬಲಿಗ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ತಮಿಳು ಭಾಷೆಗೆ, ತಮಿಳು ರಾಷ್ಟ್ರೀಯತೆಗೆ, ಜಾತ್ಯತೀತತೆ ಮತ್ತು ಫೆಡರಲ್ ತತ್ವಗಳನ್ನ ನಾನು ಬೆಂಬಲಿಸ್ತೇನೆ. ಇವಕ್ಕೆ ಯಾವಕ್ಕೂ ಕೂಡ ಅನ್ಯಾಯವನ್ನ ಮಾಡೋದಿಲ್ಲ, ಈ ತತ್ವಗಳಿಗೆ ಮೋಸವನ್ನ ಮಾಡೋದಿಲ್ಲ ಅಂತ ಅವರು ಸ್ಪಷ್ಟ ಮಾಡಿದ್ದಾರೆ. ಮತ್ತೆ ಬಿಜೆಪಿ ತನ್ನ ಸೈದ್ಧಾಂತಿಕ ಎದುರಾಳಿ ಎನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಈ ರೀತಿ ಇರುವಾಗ ದ್ರಾವಿಡ್ ಸಿದ್ಧಾಂತದ ಕಾಲ ಮುಗೀತು ಅಂತ ಯಾವ ರೀತಿ ಹೇಳೋದು? ಹಿಂದೆ ದ್ರಾವಿಡ್ ಸಿದ್ಧಾಂತವನ್ನ ಯಾರೆಲ್ಲ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ರು ಅದನ್ನ ನಾನು ಪಾಲನೆ ಮಾಡ್ತೀನಿ ಅಂತೇಳಿ ವಿಜಯ್ ಅವರು ಕೂಡ ಹೇಳ್ತಾ ಇರುವಂತದ್ದನ್ನ ನಾವು ನೋಡ್ಬೋದಾಗಿದೆ. ಹಾಗಾಗಿ ದ್ರಾವಿಡ್ ಸಿದ್ಧಾಂತದ ಕಾಲ ಮುಗಿತು ಎನ್ನುವಂಥದ್ದು ತಪ್ಪು. ಅದು ಇನ್ನೂ ಕೂಡ ಇರುತ್ತೆ. ತಮಿಳುನಾಡಿನ ರಾಜಕಾರಣದಲ್ಲಿ ದ್ರಾವಿಡ ಸಿದ್ಧಾಂತವನ್ನು ಅಷ್ಟು ಸುಲಭವಾಗಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡಿನ ಜನರ ಅಸ್ಮಿತೆಯನ್ನು ಅಷ್ಟು ಸುಲಭವಾಗಿ ಕೋಮು ಧ್ರುವೀಕರಣಗೊಳಿಸಿ ಭಾವನಾತ್ಮಕವಾಗಿ ಅವರನ್ನ ಬೇರೆ ರೀತಿಯೊಳಗಡೆ ತಪ್ಪು ದಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಈ ಚುನಾವಣೆ ತೋರಿಸಿಕೊಟ್ಟಿದೆ. ಮತ್ತೊಂದು ಚುನಾವಣಾ ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.